ಮಹಿಳೆಯರು ಮೇಕಪ್ ಮಾಡಿಕೊಳ್ಳಲು ಇಷ್ಟಪಡ್ತಾರೆ ಮತ್ತು ಅವರ ಮೇಕಪ್ ಉತ್ಪನ್ನಗಳನ್ನು ಎಸೆಯಲು ಇಷ್ಟಪಡುವುದಿಲ್ಲ. ಮೇಕಪ್ ಉತ್ಪನ್ನಗಳನ್ನು ಅವಧಿ ಮುಗಿದ ನಂತರ ಉಪಯೋಗಿಸಬಾರದು ಎಂದು ಮರೆತೇ ಬಿಡ್ತಾರೆ. ಹಾಗಾದರೆ ಮೇಕಪ್ ಉತ್ಪನ್ನಗಳನ್ನು ಎಷ್ಟು ಸಮಯದವರೆಗೆ ಉಪಯೋಗಿಸಬಹುದು ಎಂಬುದನ್ನು ತಿಳಿಯೋಣ ಬನ್ನಿ. ಲಿಪ್ಸ್ಟಿಕ್ಗಳು, ಮಸ್ಕರಾ ಮತ್ತು ಫೌಂಡೇಶನ್ಗಳಂತಹ ಮೇಕಪ್ ಉತ್ಪನ್ನಗಳನ್ನು ವರ್ಷಾನುವರ್ಷ ಬಳಸುವುದು ಕೆಲವು ಮಹಿಳೆಯರಿದ್ದಾರೆ. ಮೇಕಪ್ ಉತ್ಪನ್ನಗಳಿಗೂ ಸಹ ಮುಕ್ತಾಯ ದಿನಾಂಕವಿದೆ ಎಂಬುದನ್ನೇ ಕೆಲವರು ಮರೆತು ಬಿಡ್ತಾರೆ. ಇನ್ನು ಚರ್ಮದ ಮೇಲೆ ಅವಧಿ ಮೀರಿದ ಮೇಕಪ್ ಉತ್ಪನ್ನಗಳನ್ನು ಬಳಸುವುದರಿಂದ ಕಿರಿಕಿರಿ, ಬಿರುಕುಗಳು ಮತ್ತು ಸೋಂಕುಗಳಂತಹ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಪೌಡರ್ಗಳು ಕ್ರೀಮ್ಗಳಿಗಿಂತ ಹೆಚ್ಚು ಕಾಲ ಬಳಕೆ ಬರ್ತವೆ, ಆದರೆ ದ್ರವ ಉತ್ಪನ್ನಗಳು ಅವುಗಳ ತೇವಾಂಶದಿಂದಾಗಿ ವೇಗವಾಗಿ ಮುಕ್ತಾಯಗೊಳ್ಳುತ್ತೆ. ಮೇಕಪ್ ಉತ್ಪನ್ನಗಳನ್ನು ಯಾವಾಗ ಎಸೆಯಬೇಕು ಎಂಬುದರ ಕುರಿತು ನಿಮಗೆ ಗೊಂದಲಗಳಿದ್ದರೆ ಇಲ್ಲಿ ನೋಡಿ. ಲಿಪ್ಸ್ಟಿಕ್ ಜಿಗುಟಾಗಿದ್ದರೆ ಅಥವಾ ರಬ್ಬರ್ ವಾಸನೆ ಬರುತ್ತಿದ್ದರೆ ಅಥವಾ ತುಟಿಗಳ ಮೇಲೆ ಉಳಿಯದಿದ್ದರೆ ನಿಮ್ಮ ನೆಚ್ಚಿನ ಲಿಪ್ಸ್ಟಿಕ್ಗೆ ವಿದಾಯ ಹೇಳುವ ಸಮಯ ಬಂದಿದೆ ಅಂತ ತಿಳಿದುಕೊಳ್ಬೇಕು. ಇನ್ನು ಲಿಪ್ಸ್ಟಿಕ್ನ ಸೆಲ್ಫ್ ಜೀವಿತಾವಧಿ ಕನಿಷ್ಠ 8 ತಿಂಗಳುಗಳು ಮಾತ್ರ. ನೀವು ಅವಧಿ ಮೀರಿದ ಲಿಪ್ಸ್ಟಿಕ್ ಅನ್ನು ಹಚ್ಚುತ್ತಿದ್ದರೆ ಅದು ತುಟಿಗಳನ್ನು ತಣ್ಣಗಾಗಿಸಬಹುದು ಅಥವಾ ನೋಯಿಸಬಹುದು ಮತ್ತು ಸೋಂಕುಗಳಿಗೆ ಕೂಡ ಗುರಿಯಾಗಬಹುದು. ಇದಲ್ಲದೆ ದ್ರವ, ಕ್ರೀಮ್ ಮತ್ತು ಕಾಂಪ್ಯಾಕ್ಟ್ ಫೌಂಡೇಶನ್ 1 ವರ್ಷದವರೆಗೆ ಬಾಳಿಕೆ ಬರ್ತವೆ, ಆದರೆ ಅವು ವಿಚಿತ್ರವಾದ ಸುವಾಸನೆ ಮತ್ತು ರಬ್ಬರ್ ತರಹದ ವಿನ್ಯಾಸಕ್ಕೆ ತಿರುಗಿದರೆ ಅವುಗಳನ್ನು ತಕ್ಷಣ ಬಿಸಾಡಿ.